ಶಿರಸಿಯ ಶ್ರೀ ಮಾರಿಕಾಂಬ ಜಾತ್ರೆಯ ಮನೋರಂಜನಾ ಟಿಕೆಟ್ ಕೌಂಟರ್ನಲ್ಲಿ ನಡೆಯುತ್ತಿರುವ ಮೋಸ ಬಯಲು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ನಾಡಿನ ಇತಿಹಾಸ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿರುವ ಶಿರಸಿಯ ಶ್ರೀ ಮಾರಿಕಾಂಬ ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ವೈಭವಯುತವಾಗಿ ನಡೆಯುತ್ತಿದೆ. ಈ ಬಾರಿ ಹಿಂದೆಂದಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಮನೋರಂಜನಾ ಆಟಗಳ ಪ್ರದರ್ಶನ ಭರ್ಜರಿಯಾಗಿ ನಡೆಯುತ್ತಿದೆ. ಈ ಪೈಕಿ ಒಂದು ಮನೋರಂಜನಾ ಆಟ ಪ್ರದರ್ಶನದ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ ಖರೀದಿಸುವಾಗ ಜನರಿಗೆ ಮೋಸ ಮಾಡುತ್ತಿರುವುದು ಬಯಲಿಗೆ ಬಂದಿದೆ. ಇಲ್ಲಿ ಪ್ರತಿ ಟಿಕೆಟಿನ ಬೆಲೆ 50 ರೂಪಾಯಿ. ಇಲ್ಲಿಗೆ 4 ಜನರು ಟಿಕೆಟ್ ಖರೀದಿಸಿ 500 ರೂಪಾಯಿ ಕೊಟ್ಟಿರುತ್ತಾರೆ. ಅವರಿಗೆ 4 ಜನರ 50 ರೂಪಾಯಿಯಂತೆ 200 ಇಟ್ಟುಕೊಂಡು 300 ರೂಪಾಯಿಯನ್ನು ಹಿಂದಿರುಗಿಸಬೇಕು. ಟಿಕೆಟ್ ಕೌಂಟರ್ನ ವ್ಯಕ್ತಿ ಅವರ ಮುಂದೆ 300 ರೂಪಾಯಿ ಹಣವನ್ನು ಎಣಿಸಿ ತೋರಿಸುತ್ತಾನೆ. ಆದರೆ ಆ 300 ರೂಪಾಯಿ ಹಣವನ್ನು ಅವರಿಗೆ ಹಿಂದಿರುಗಿಸುವ ಸಂದರ್ಭದಲ್ಲಿ ಅವರ ಗಮನಕ್ಕೆ ಬಾರದಂತೆ 100 ರೂಪಾಯಿಯ ಒಂದು ನೋಟನ್ನು ಅವನ ಹತ್ತಿರವೇ ಕೆಳಗಡೆ ಹಾಕುತ್ತಾನೆ. ಉಳಿದ ನೋಟನ್ನು ಮಡಚಿ ಟಿಕೆಟ್ ಜೊತೆ ಅವರಿಗೆ ಕೊಡುತ್ತಾನೆ. ಆದರೆ ಅವರು ಹಣವನ್ನು ಎಣಿಸದೇ ಇರುತ್ತಿದ್ದರೆ 100 ರೂಪಾಯಿ ಅವರಿಗೆ ನಷ್ಟವಾಗುತ್ತಿತ್ತು. ಪುಣ್ಯಕ್ಕೆ ಅವರು ಹಣ ಎಣಿಸಿರುವುದರಿಂದ 100 ರೂಪಾಯಿ ಕಡಿಮೆ ಇರುವುದು ಕಂಡುಬಂದು ಟಿಕೆಟ್ ಕೌಂಟರ್ನ ವ್ಯಕ್ತಿಯಿಂದ ಮರಳಿ 100 ರೂಪಾಯಿ ಹಣವನ್ನು ಪಡೆದುಕೊಂಡು ಮುಂದೆ ಹೋಗಿದ್ದಾರೆ. ಈ ಹಿಂದೆ ಇದೇ ರೀತಿ ಜಾತ್ರೆಗೆ ಬಂದಿದ್ದ ಒಬ್ಬರು ಇದೇ ಮನೋರಂಜನಾ ಪ್ರದರ್ಶನವನ್ನು ನೋಡಲು ಬಂದು 100 ರೂಪಾಯಿ ಹಣವನ್ನು ಕಳೆದುಕೊಂಡಿರುವುದರಿಂದ ಅವರು ಆ ನಂತರ ಈ ಕೌಂಟರ್ನ ವ್ಯಕ್ತಿಯ ಮೋಸದಾಟವನ್ನು ವಿಡಿಯೋ ಮಾಡಿ ಸಾರ್ವಜನಿಕರಿಗೆ ಆ ಮೂಲಕ ಮೋಸ ಹೋಗದಿರಿ ಎಂಬ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು, ಈ ಬಗ್ಗೆ ಇಂದು ಮಂಗಳವಾರ ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ.